ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಒಂದು ಲೆಟರ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ, ಒಂದಿಷ್ಟು ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡಬೇಕು ಅನ್ಸ್ತಾ ಇಲ್ಲ ನನಗೆ. ಅಪ್ಪನ ಆಶೀರ್ವಾದದಿಂದ ನೀವು ಮಂತ್ರಿ ಆಗಿದ್ದೀರಿ ಅಷ್ಟೇ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಅವರ ವಾಗ್ದಾಳಿ ಇದು. ನಿಮ್ಮ ಸ್ಥಾನವನ್ನ ಬೇರೆ ದಲಿತರಿಗೆ ಬಿಟ್ಕೊಡಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ನಿಮ್ಮಂತೆ RSS ಪ್ರಚಾರದ ಗೀಳಿಗೆ ಬಿದ್ದಿಲ್ಲ. ಪ್ರಿಯಾಂಕ್ ಖರ್ಗೆ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ಅಂತಾರೆ. ನೀವು ಭಗವಂತನ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದೀರಿ, ಏನಾಯ್ತು ನಿಮ್ಮ ಅಂಬೇಡ್ಕರ್ ರಕ್ತ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. ಪಾಪ ಪ್ರಿಯಾಂಕ್ ಖರ್ಗೆ ಅವ್ರಿಗೆ 4-5 ದಿನಗಳಿಂದ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲೆಟರ್ ಅನ್ನು ಬರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅಪ್ಪನ ಆಶೀರ್ವಾದದಿಂದ ನೀವು ಮಂತ್ರಿ ಆಗಿದ್ದೀರಿ. ಇಲ್ಲ ಅಂತಂತಂದ್ರೆ ನೀವೇನಾಗ್ತಿದ್ರಿ? ನರೇಂದ್ರ ಸ್ವಾಮಿ ಮಂತ್ರಿ ಆಗಿದ್ರು ಮೊದಲು, ಆಮೇಲೆ 3 ಸಾರಿ ಗೆದ್ರು, 4ನೇ ಸಾರಿ ಗೆದ್ದಿದ್ದಾರೆ. ಈಗ ಮಂತ್ರಿ ಆಗಕ್ ಬಿಟ್ಟಿಲ್ಲ ನೀವು, ಅವರನ್ನು ಸಮಾಧಿ ಮಾಡಿದ್ರಿ. SN ನಾರಾಯಣ ಸ್ವಾಮಿ 4ನೇ ಸಾರಿ ಗೆದ್ದವ್ರೆ, ಯಾಕೆ ಅವರು ಮಂತ್ರಿ ಆಗ್ಲಿಲ್ಲ? ನಿಮ್ಮನ್ನ ತುಳಿದು ಹೆಂಗಾಗಕ್ಕಾಗತ್ತೆ ಪಾಪ ಅವರು. ಆನೇಕಲ್ ಶಿವಣ್ಣ, ಪ್ರಸಾದ್ ಅಬ್ಬಯ್ಯ, ಎಂತಂತವರು ಯಾರು ಆಗಕ್ಕಾಗಲ್ಲ ನಿಮ್ಮ ಹತ್ರ. ಯಾಕೆ? ನೀವಷ್ಟು ಮೇಧಾವಿ. ಇವರನ್ನೆಲ್ಲ ಸಮಾಧಿ ಮಾಡಿ ನೀವು ಮಂತ್ರಿ ಆಗಿಬಿಟ್ಟು ಏನು ನಾನು 3 ಸಾರಿ ಮಂತ್ರಿ ಆಗ್ಬಿಟ್ಟಿದ್ದೆ. ಮೊದಲನೇ ಸಾರಿ ಗೆದ್ರಿ, ನೀವೇ ಮಂತ್ರಿ. 2ನೇ ಸಾರಿ ಗೆದ್ರಿ, ನೀವೇ ಮಂತ್ರಿ. ಇವ್ರು ಯಾರು ಆಗಲಿಲ್ಲ. 3ನೇ ಸಾರಿ ಗೆದ್ರು, ನೀವೇ ಮಂತ್ರಿ. ಯಾವ ಕಾರಣಕ್ಕೆ? ಅಪ್ಪನ ಆಶೀರ್ವಾದ ಅಷ್ಟೇ. ಅಪ್ಪನ ಅಧಿಕಾರ ಇರೋವರೆಗೂ ನಿಮಗೂ ಸ್ವಲ್ಪ ಗೌರವ ಕಾಂಗ್ರೆಸ್ ಕೊಡುತ್ತೆ. ಯಾಕಂದ್ರೆ ಎದುರ್ತಾರೆ ಬೇರೆಯವರಲ್ವಾ. ಅದಿರ್ಲಿ, ನೀವು ಮಂತ್ರಿ ಆದ್ರಲ್ಲ, ಆವತ್ತು ಮಂತ್ರಿ ಇದ್ದವರು ಈ ರಾಜ್ಯದ ಅಗ್ರಗಣ್ಯ ನಾಯಕ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಂತ್ರಿ ಇದ್ರು. ರಾತ್ರೋರಾತ್ರಿ ಕುತಂತ್ರ ಮಾಡಿ ಅಂತಹ ದೊಡ್ಡ ಆಲದ ಮರವನ್ನು ಬೀಳಿಸಿ ಆದವರಲ್ವೇ ನೀವು? ನಿಮ್ಮ ಉದ್ಧಾರಕ್ಕಾಗಿ ಎಂತೆಂಥವರನ್ನ ಬಲಿ ತಗೊಂಡಿದ್ದೀರಿ. ಅಪ್ಪನ ಆಶೀರ್ವಾದದಿಂದ ನೀವು ಮಂತ್ರಿ ಆಗಿದ್ದೀರಿ. ಇಲ್ಲ ಅಂತಂತಂದ್ರೆ ನೀವೇನಾಗ್ತಿದ್ರಿ? ನರೇಂದ್ರ ಸ್ವಾಮಿ ಮಂತ್ರಿ ಆಗಿದ್ರು ಮೊದಲು, ಆಮೇಲೆ 3 ಸಾರಿ ಗೆದ್ರು, 4ನೇ ಸಾರಿ ಗೆದ್ದಿದ್ದಾರೆ. ಈಗ ಮಂತ್ರಿ ಆಗಕ್ ಬಿಟ್ಟಿಲ್ಲ ನೀವು, ಅವರನ್ನು ಸಮಾಧಿ ಮಾಡಿದ್ರಿ. SN ನಾರಾಯಣ ಸ್ವಾಮಿ 4ನೇ ಸಾರಿ ಗೆದ್ದವ್ರೆ, ಯಾಕೆ ಅವರು ಮಂತ್ರಿ ಆಗ್ಲಿಲ್ಲ? ನಿಮ್ಮನ್ನ ತುಳಿದು ಹೆಂಗಾಗಕ್ಕಾಗತ್ತೆ ಪಾಪ ಅವರು. ಆನೇಕಲ್ ಶಿವಣ್ಣ, ಪ್ರಸಾದ್ ಅಬ್ಬಯ್ಯ, ಎಂತಂತವರು ಯಾರು ಆಗಕ್ಕಾಗಲ್ಲ ನಿಮ್ಮ ಹತ್ರ. ಯಾಕೆ? ನೀವಷ್ಟು ಮೇಧಾವಿ. ಇವರನ್ನೆಲ್ಲ ಸಮಾಧಿ ಮಾಡಿ ನೀವು ಮಂತ್ರಿ ಆಗಿಬಿಟ್ಟು ಏನು ನಾನು 3 ಸಾರಿ ಮಂತ್ರಿ ಆಗ್ಬಿಟ್ಟಿದ್ದೆ. ಮೊದಲನೇ ಸಾರಿ ಗೆದ್ರಿ, ನೀವೇ ಮಂತ್ರಿ. 2ನೇ ಸಾರಿ ಗೆದ್ರಿ, ನೀವೇ ಮಂತ್ರಿ. ಇವ್ರು ಯಾರು ಆಗಲಿಲ್ಲ. 3ನೇ ಸಾರಿ ಗೆದ್ರು, ನೀವೇ ಮಂತ್ರಿ. ಯಾವ ಕಾರಣಕ್ಕೆ? ಅಪ್ಪನ ಆಶೀರ್ವಾದ ಅಷ್ಟೇ. ಅಪ್ಪನ ಅಧಿಕಾರ ಇರೋವರೆಗೂ ನಿಮಗೂ ಸ್ವಲ್ಪ ಗೌರವ ಕಾಂಗ್ರೆಸ್ ಕೊಡುತ್ತೆ. ಯಾಕಂದ್ರೆ ಎದುರ್ತಾರೆ ಬೇರೆಯವರಲ್ವಾ. ಅದಿರ್ಲಿ, ನೀವು ಮಂತ್ರಿ ಆದ್ರಲ್ಲ, ಆವತ್ತು ಮಂತ್ರಿ ಇದ್ದವರು ಈ ರಾಜ್ಯದ ಅಗ್ರಗಣ್ಯ ನಾಯಕ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು